ಹಾಯ್ ಹಲೋ ನಮಸ್ತೆ. ಒಂದು ಕ್ವಿಕ್ ಅಪ್ಡೇಟ್ ಕೊಡಬೇಕಿತ್ತು ಬಿಗ್ ಬಾಸ್ ಬಗ್ಗೆ. ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಬೆಳಗ್ಗೆನೇ ವಿಡಿಯೋದಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಬರಲ್ಲ ಅಂತೇಳಿ. ಯಾರು ಹೋಗ್ತಾರೆ ಅಂತ ಡಬಲ್ ಎಲಿಮಿನೇಷನ್ ಪ್ರೊಮೋದೆಲ್ಲ ನೋಡಿ ಗೊತ್ತಾಗಿರ್ಬೋದು ಯಾರು ಹೋಗ್ಬೋದು, ಯಾರು ಹೊರಗಡೆ ತರ್ತಾರೆ ಅಂತ. ನಾನು ಅದನ್ನು ಹೇಳಿದ್ದೆ. ಪ್ರೇಮ್ ಅವ್ರು ಬರ್ತಾರೆ, ಕೆ ಡಿ ಮೂವಿದೊಂದು ಸಾಂಗ್ ಪ್ರಮೋಷನಿಗೋಸ್ಕರ ಅವರೇ ಹೊರಗಡೆ ಕರ್ಕೊಬರ್ತಾರೆ ಅಂತ. ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿರ್ತೀರ, ಒಬ್ಬರು ಇವತ್ತು ಬರ್ತಾರೆ, ಇನ್ನೊಬ್ಬರನ್ನ ನಾಳೆ ಹೊರಗೆ ಬರ್ತಾರೆ. ಸುಮಾರು ಜನ ಧನುಷ್ ಹೊರಗಡೆ ಬಂದರು, ಧನುಷ್ ಎಲಿಮಿನೇಷನ್ ಆದರು ಅಂತ ಸುಮಾರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ಅದಕ್ಕೋಸ್ಕರ ಈ ಕ್ಲಾರಿಟಿ ವಿಡಿಯೋ. ಸುಮಾರು ಜನ ಧನುಷ್ ಹೊರಗಡೆ ಬಂದರು ಅಂತ ಹೇಳಿ ತುಂಬ ಬೇಜಾರಲ್ಲಿ ಕಮೆಂಟ್ ಮಾಡ್ತಿದ್ದೀರಾ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಹೌದಾ ಧನುಷ್ ಅವರು ಹೊರಗಡೆ ಬಂದರೆ, ನನ್ನ ಫೇಸ್ಬುಕ್ಕಲ್ಲಂತೂ ಸುಮಾರು ಕಮೆಂಟ್ಗಳು ಬರ್ತಾಯಿದೆ. ಯಾಕಂದರೆ ನಂದು ಫೇಸ್ಬುಕ್ಕಲ್ಲಿ ಚೆನ್ನಾಗಿ ವ್ಯೂಸು ಕಮೆಂಟ್ಸ್ ಹೋಗುತ್ತೆ. 16K ಏನೋ ಇದೆ. ಅದರಲ್ಲಿ ಪ್ರೋಮೋದಲ್ಲಿ ಧನುಷ್ ಹೊರಗಡೆ ಬಂದರೆ ಸಿಸ್ಟರ್ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವರಿಗೋಸ್ಕರ ಧನುಷ್ ಹೊರಗಡೆ ಬಂದಿಲ್ಲ, ಸೂರಜ್ ಎಲಿಮಿನೇಷನ್ ಆಗಿದ್ದಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಸೂರಜ್ ಅವರು ಎಲಿಮಿನೇಷನ್ ಆಗಿದ್ದಾರೆ. ನಾಳೆ ಎಪಿಸೋಡಲ್ಲಿ ಸ್ಪಂದನ ಆಚೆ ಬರ್ತಾರೆ. ಸ್ಪಂದನ ಅಥವಾ ಧ್ರುವಂತು ಬಾಟಮಲ್ಲಿದ್ದಾರೆ. ಆದರೆ 100ಗೆ 99 ಪ್ರಕಾರ ಸ್ಪಂದನ ಅವರು ಆಚೆ ಬರ್ತಾರೆ. ಇವತ್ತು ಕನ್ಫರ್ಮ್ ಆಗಿ ಸೂರಜ್ ಅವರು ಆಚೆ ಬಂದಿದ್ದಾರೆ. ಸೊ ಎಲಿಮಿನೇಟೆಡ್ ಆಗಿದ್ದಾರೆ ಸೂರಜ್ ಅವರು. ನಾಳೆ ಎಪಿಸೋಡಲ್ಲಿ ಪ್ರೇಮ್ ಸರ್ ಯಾರನ್ನು ಕರ್ಕೊಬರ್ತಾರೆ ನೋಡಬೇಕು. ಸೊ ಅದೇ ಬಾಟಮಲ್ಲಿ ಧ್ರುವಂತು ಮತ್ತು ಸ್ಪಂದನ ಇದ್ದಾರೆ. ಸ್ಪಂದನನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಎಲ್ಲೂ ಹಿಂಟ್ ಇಲ್ಲ. ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬಿಡಿ ಧನುಷ್ ಹೋದರು ಅಂತೇಳಿ. ಸೊ ಮೇ ಬಿ ನನ್ನ ಪ್ರಕಾರ ನಾನು ಯಾವಾಗಲೂ ಹೇಳ್ತೀನಿ, ಧನುಷ್ ಅವರು ಟಾಪ್ 5 ಇರ್ತಾರೆ ಅಂತ ಹೇಳಿ. ಸೊ ಈ 2 ವೀಕಲ್ಲಿ ಸ್ವಲ್ಪ ವೀಕ್ ಆಗಿರೋದಕ್ಕೆ ಸ್ವಲ್ಪ ಬಾಟಮಲ್ಲಿದ್ದರು ಅಷ್ಟೇ. ಬಟ್ ನೀವು ಅರೌಂಡ್ ಸರ್ಕಲಲ್ಲಿ ನೋಡಿರ್ತೀರ ಪ್ರೋಮೋದಲ್ಲಿ, ಅಲ್ಲಿ ಸೂರಜ್ ಇರ್ತಾರೆ, ಹಾಗೆ ರಾಶಿಕಾ ಅವ್ರು ಇರ್ತಾರೆ, ಧ್ರುವಂತ್ ಅವ್ರು ಇರ್ತಾರೆ, ಇನ್ನೊಬ್ಬರು ಸ್ಪಂದನ ಇರ್ತಾರೆ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಧನುಷ್ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಸೊ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ಆ ಥರ ಅಂದ್ಕೊಂಡಿದ್ರು. ಸೊ ಸೂರಜ್ ಅವರು ಎಲಿಮಿನೇಷನ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು.